ಓಕೆ ಫೈನ್. ಸೊ ನಾನು ಗ್ರೂಪಲ್ಲಿ ಒಂದು ಡೇಟಾ ಸೆಟ್ ಕ್ಲಿಯರ್ ಮಾಡಿದ್ದೀನಿ ನೋಡಿ, ಎಸ್ ಕ್ರಾಪ್ ರೆಕಮೆಂಡೇಶನ್ ಡಾಟ್ CSV ಇಲ್ಲಿದೆ ನೋಡಿ ಫೈಲ್. ಇದನ್ನ ಡೌನ್ಲೋಡ್ ಮಾಡಿ. ಎಸ್ ಈ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ಎಸ್ ನಿಮ್ಮ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ. ಸೊ ಲೆಟ್ ಮೀ ಕಾಪಿ and put it in your working directory. ಈ ತರ ನಿಮ್ಮ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಆ ಡೇಟಾ ಸೆಟ್ ಫೈಲ್ ಅನ್ನು ಪೇಸ್ಟ್ ಮಾಡ್ರಿ. ಸೊ ನೀವು ಇಲ್ಲಿ VS ಕೋಡಿಗೆ ಬಂದ್ರೆ ಕಾಣಿಸ್ಬೇಕು ನಿಮ್ಮ ಡೇಟಾ ಸೆಟ್. ಇಲ್ಲಿದೆ ನೋಡಿ, ಎಸ್ ಕ್ರಾಪ್ ರೆಕಮೆಂಡೇಶನ್ ಡಾಟ್ CSV ನೋಡಿ, ಈ ತರ ಆಯ್ತು. ಎಷ್ಟು ಮಾಡುತ್ತೆ ಮಾಡಿದ್ರಾ? ಎಸ್ ಸರ್ ಮಾಡಿ. ಓಕೆ, ನೀವು ಟ್ರೈ ಮಾಡ್ತೀರಾ ಪ್ರಜ್ವಲ್? ಎಸ್ ಸರ್. ಓಕೆ, ಇಷ್ಟ ಆಯ್ತಾ? ಎಸ್ ಸರ್. ಓಕೆ ಫೈನ್. ಸೊ ಇಷ್ಟ ಆಯ್ತು ಅಂದ್ರೆ ತಡ್ರಿ, ನಾವು ಲೈಬ್ರರಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಐಪೇಕರ್ನಲ್ಲಿ ಎಲ್ಲ ಮಾಡ್ಕೊಂಡಿದ್ದೀವಿ. ಓಕೆ ಫೈನ್. ನೋಡಿ, ಇವಾಗ ಇದೊಂದು ಸ್ವಲ್ಪ ಈ ಡೇಟಾ ಸೆಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಆಮೇಲೆ ನೆಕ್ಸ್ಟ್ ಹೋಗೋಣ. ಎಸ್ ಈ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂದ್ರೆ ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್, ಒಂದು ವೆಬ್ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡೋಣ ಅಂತ. ಓಕೆ, ಅದಕ್ಕೆ ನಾವು ಯೂಸ್ ಮಾಡೋ ಡೇಟಾ ಸೆಟ್ಸ್ ಇದು ನೋಡಿ. ಏನೇನಿದೆ ಫೀಚರ್ಸ್ ನೋಡಿ. ಎನ್ ಅಂದ್ರೆ ಏನಿಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್, ಲೇಬಲ್. ಇಷ್ಟಿದೆ ಆಟ್ರಿಬ್ಯೂಟ್ಸ್ ನಮಗೆ ಸಿಕ್ಕಿರೋ ಡೇಟಾ ಸೆಟ್ ಅಲ್ಲಿ. ಸೊ ಈ ಪ್ರಾಜೆಕ್ಟ್ ಇನ್ ಏಮ್ ಏನಂದ್ರೆ, ನಮ್ಮ ಹತ್ರ ಸಾಯಿಲ್ ಮತ್ತೆ ವೆದರ್ ಡೇಟಾ ಇದೆ. ಇದನ್ನ ಅನಲೈಸ್ ಮಾಡಿಕೊಂಡು ಯಾವ ಕ್ರಾಪ್ ಅನ್ನ ಅಲ್ಲಿ ಬೆಳಿಬೇಕು ಅಂತ ನಾವು ರೆಕಮೆಂಡ್ ಮಾಡಬೇಕು. ಇದು ನಮ್ಮ ಅಜೆಂಡಾ. ಕ್ಲಿಯರ್ ಆಯ್ತಾ? ಎಸ್ ಸರ್. ಓಕೆ, ಇದು ನಾವು ನ್ಯೂಮೆರಿಕಲ್ ಡೇಟಾ ಮೇಲೆ ಈಗ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಮಾಡಿದ್ದು ಇಮೇಜ್ ಮೇಲೆ, ಓಕೆ, ಕಂಪ್ಯೂಟರ್ ವಿಷನ್ ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಸೊ ಇವಾಗ ನ್ಯೂಮೆರಿಕಲ್ ಡೇಟಾ ಮೇಲೆ ವರ್ಕ್ ಮಾಡೋಣ. ಓಕೆ, ಸೊ ಯಾವುದೇ AI ಪ್ರಾಜೆಕ್ಟ್ ನ ನಾವು ಇಂಪ್ಲಿಮೆಂಟ್ ಮಾಡ್ತಿದೀವಿ ಅಂದ್ರೆ ಫಸ್ಟ್ ನಮಗೆ ಡೇಟಾ ಅರ್ಥ ಆಗ್ಬೇಕು. ಸೊ ಡೇಟಾದಲ್ಲಿ ಏನೇನು ಅಟ್ರಿಬ್ಯೂಟ್ಸ್ ಇದೆ, ಅದು ಕರೆಕ್ಟ್ ಇದೆಯಾ, ಅದರಲ್ಲಿ ಯಾವ್ದಾದ್ರು ನಲ್ ಇದೆಯಾ, ನಾನ್ ನಲ್ ಇದೆಯಾ, ಡೇಟಾ ಕ್ಲೀನಿಂಗ್ ಏನಾದ್ರೂ ಮಾಡ್ಕೋಬೇಕಾಗುತ್ತಾ, ಇದೆಲ್ಲ ಅನಲೈಸ್ ಮಾಡಬೇಕು. ಇದನ್ನೇ ನಾವೇನಂತೀವಿ ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್. ಸೊ ಇದನ್ನ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದು ಯಾರು? ಪ್ಯಾಂಡಾಸ್ ಹೆಲ್ಪ್ ಮಾಡುತ್ತೆ. ವಿಜುವಲೈಸೇಷನ್ಗೆ ಸೀಬಾರ್ನು, ಮ್ಯಾಟ್ಪ್ಲಾಟ್ಲಿಕ್, ಈ ಎಲ್ಲ ಲೈಬ್ರರೀಸ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಸೊ ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲೈಸಿಸ್ ಮಾಡೋದಕ್ಕೆ ನಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದ್ರೆ ನೋಟ್ಬುಕ್, ಜುಪಿಟರ್ ನೋಟ್ಬುಕ್. ನಾವು .py ಫೈಲಲ್ಲಿ ವರ್ಕ್ ಮಾಡೋದಕ್ಕಿಂತ ನೋಟ್ಬುಕ್ ಅಲ್ಲಿ ಮಾಡೋದು ಒಳ್ಳೇದು. ಅದಕ್ಕೆ ಸೊ ನಾನಿಲ್ಲಿ ಒಂದು ನೋಟ್ಬುಕ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ನ್ಯೂ ಫೈಲ್ ನೋಡಿ, ಇದರ ನೇಮ್ ಏನಂತ ಕೊಡೋಣ, crop.ipynb ಮಾಡಿ, ಕ್ರಿಯೇಟ್ ಮಾಡಿ. crop.ipynb create a notebook. ಸೊ VS ಕೋಡಿಂಗ್ ಸ್ಪೆಷಾಲಿಟಿ ಅದೇ, ನೀವು ಇಲ್ಲಿ .py ನೂ ಬರಿಬಹುದು, .ipynb ನೂ ಬರಿಬಹುದು. ಕ್ರಿಯೇಟ್ ಮಾಡ್ಕೊಂಡ್ರಾ? ಫೈನ್. ಇವಾಗ ಇಲ್ಲಿ ರೈಟ್ ಮೋಸ್ಟ್ ಕಾರ್ನರ್ ಅಲ್ಲಿ ನೋಡ್ರಿ, ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ನೋಡ್ರಿ, ಸೆಲೆಕ್ಟ್ ಕರ್ನಲ್ ಅಂತ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಪೈಥಾನ್ ಎನ್ವೈರನ್ಮೆಂಟ್ಸ್ ಮಾಡಿ ನೋಡಿ, ಹಿಂಗ್ ಬರ್ತಿದ್ಯಾ? ಸೆಲೆಕ್ಟ್ ಕರ್ನಲ್, ಸೆಲೆಕ್ಟ್ ಕರ್ನಲ್ ಅಂತ ಕೊಟ್ರೆ ಪೈಥಾನ್ ಎನ್ವೈರನ್ಮೆಂಟ್ಸ್ ಅಂತ ಬರ್ತಿದ್ಯಾ ಇಲ್ವಾ, ಅಥವಾ ಇನ್ಸ್ಟಾಲ್ ಮಾಡಕ್ ಹೇಳುತ್ತಾ ಚೆಕ್ ಮಾಡಿ.
ಏನ್ ಬರ್ತಾ ಪೈಥಾನ್ ಇದೆ? ಎನ್ವೈರನ್ಮೆಂಟ್ ಅಂತ ಬರ್ತಾ ಇದೆ. ಬರ್ತಿದ್ಯಾ? ಓಕೆ, ಅದ್ರ ಮೇಲೆ ಕ್ಲಿಕ್ ಪೈಥಾನ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ .vnv ಫಸ್ಟ್ ಕಾಣ್ತಿರುತ್ತೆ, ಮತ್ತೆ ಬೇರೆ ಬೇರೆ ಎನ್ವೈರನ್ಮೆಂಟ್ಸ್ ಇರುತ್ತೆ. ಎಸ್ .vnv ಸರ್. ಕಾಣಿಸ್ತಾ ಇದೆಯಾ ನಿಮ್ಗೆ? ಎಸ್ ಸರ್. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಸ್ ಈ ಫೋಲ್ಡರ್ ಅಲ್ಲಿ ನಾವೊಂದು ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ವಿ, ಅದನ್ನ .venv ಅಂತ ಸೇವ್ ಮಾಡಿದ್ವಿ. ಅದು ಇದು ಎಸ್ ಸರ್. ಮಾಡಿದ್ರೆ ಇಷ್ಟ. ಎಸ್ ಸರ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಜುಪಿಟರ್ ನೋಟ್ಬುಕ್ ಅಲ್ಲಿ ನಿಮಗೆ ಗೊತ್ತಿದೆ, 2 ಸೆಲ್ಸ್ ಇರುತ್ತೆ ಇಲ್ಲಿ, ಬ್ಲಾಕ್ಸ್, ಒಂದು ಕೋಡ್ ಬ್ಲಾಕ್, ಇನ್ನೊಂದು ಮಾರ್ಕ್ ಡೌನ್. ಸೊ ಕೋಡ್ ಅಲ್ಲಿ ನಿಮ್ಮ ಪೈಥಾನ್ ಸ್ಟೇಟ್ಮೆಂಟ್ಸ್ ಬರೀಬಹುದು, ಮಾರ್ಕ್ ಡೌನ್ ಅಲ್ಲಿ ನಿಮ್ಮ ಕಮೆಂಟ್ಸ್, ಹೆಡಿಂಗ್ಸ್ ಏನಾದ್ರೂ ಬರ್ಕೋಬಹುದು. ಅದಕ್ಕೆ ನಾನು ಫಸ್ಟ್ ಒಂದು ಮಾರ್ಕ್ ಡೌನ್ ತಗೊಂತೀನಿ, ಒಂದು ಆಶ್ ಯೂಸ್ ಮಾಡಿಕೊಂಡು. ಓಕೆ, ಕ್ರಾಪ್ ರೆಕಮೆಂಡೇಶನ್ ಸಿಸ್ಟಮ್ ಯೂಸಿಂಗ್ ML ಅಂತ ಕೊಡ್ತೀನಿ ಈ ತರ. ಅದಾದ್ಮೇಲೆ ಕೋಡ್ ತಗೊಂತೀನಿ. ಮಾಡಿ ನೀವು ಇದೇ ತರ. ಎಸ್ ಸರ್. ಮಾಡಿದ್ರೆ ಎಷ್ಟು? ಎಸ್ ಸರ್. ಫೈನ್. ನೋಡಿ, ಇವಾಗ ನಮ್ಮ ಡೇಟಾ ಸೆಟ್ಸ್ ನೀವು ಯಾವಾಗಲೇ ನೋಡಿದ್ರಿ, ಇಲ್ಲಿದೆ .csv ಫೈಲ್ ಇದೆ. ಸೊ ಇದರಲ್ಲಿ ಎಷ್ಟು ರೆಕಾರ್ಡ್ಸ್ ಇದಾವೆ ನೋಡಿ, 2200 ರೆಕಾರ್ಡ್ಸ್ ಇದಾವೆ. ಎಲ್ಲ 2200 ರೆಕಾರ್ಡ್ಸ್ ನ ಪೈಥಾನಿಗೆ ತಗೋಬೇಕು ಇವಾಗ ನಾವು. ಸೊ ಎಕ್ಸ್ಟರ್ನಲ್ ಫೈಲ್ಸ್ ಅನ್ನ ರೀಡ್ ಮಾಡೋದಕ್ಕೆ, ಅದ್ರ ಮೇಲೆ ಡೇಟಾ ಹ್ಯಾಂಡಲ್ ಮಾಡೋದಕ್ಕೆ ಬೆಸ್ಟ್ ಲೈಬ್ರರಿ ಯಾವುದು? ಪ್ಯಾಂಡಾಸ್. ಅದಕ್ಕೆ ಆಸ್ ಎ ಫಸ್ಟ್ ಸ್ಟೆಪ್ ಲೆಟ್ ಅಸ್ ಇಂಪೋರ್ಟ್ ಪ್ಯಾಂಡಾಸ್. ಪ್ಯಾಂಡಾಸ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಬರೀರಿ ಇಂಪೋರ್ಟ್ ಪ್ಯಾಂಡಾಸ್ ಆಸ್ pd. ಆಮೇಲೆ ಆಲ್ಟ್ ಎಂಟರ್. ಇದು ರನ್ ಮಾಡ್ಬೇಕಂದ್ರೆ ಇರೋ ಪ್ರೊಸೀಜರ್ ಏನು? ಆಲ್ಟ್ ಎಂಟರ್. ಏನೋ ಪ್ರಾಬ್ಲಮ್ ಆಯ್ತು. import pandas as pd module not found. ಓಕೆ, ಮೋಸ್ಟ್ಲಿ ನಂದು venv ಬದಲು ಬೇಸ್ ಇದೆ, ಅದನ್ನ ಯೂಸ್ ಮಾಡ್ತೀನಿ. ನೀವು venv ನ ಯೂಸ್ ಮಾಡಿ. ಎಸ್ ಸರ್. ಟ್ರೈ ಮಾಡಿ ನೋಡಿ. ನಿಮ್ಗೇನು ಎರರ್ಸ್ ಬರಬಾರ್ದು. ಚೆಕ್ ಮಾಡ್ತಿದ್ದೀರಾ? 1 minute ಸರ್. ಓಕೆ, ಮಾಡಿ. ನನ್ನ ಸ್ಪೆಲ್ಲಿಂಗ್ ತಪ್ಪಿದೆ. PANDAS. ನಾನು ಸ್ಪೆಲ್ಲಿಂಗ್ ತಪ್ಪು ಬರೆದಿದ್ದೆ. ನೋಡಿ, ಈಗ ಎಕ್ಸಿಕ್ಯೂಟ್ ಆಯ್ತು. ನಿಮಗೂ ಈ ತರ ಬರಬೇಕು. ಎಸ್ ಸರ್. ಬಂತಾ ಇದು ನಿಮ್ಗೆ? ಪ್ರಜ್ವಲ್, ಮಾಡ್ತಾ ಇದ್ದೀರಾ? ಓಕೆ. ಎಸ್ ಸರ್. ಓಕೆ, ಇದು ವರ್ಕ್ ಆಯ್ತಾ? ಇಂಪೋರ್ಟ್ pandas as pd, ಸಂಜಯ್? ಎಸ್ ಸರ್. ಓಕೆ, ಸೊ ಇವಾಗ ಈ ಲೈಬ್ರರಿ ಯೂಸ್ ಮಾಡ್ಕೊಂಡು ಈ ಫೈಲ್ ನ ರೀಡ್ ಮಾಡೋಣ. ಕ್ರಾಪ್ ರೆಕಮೆಂಡೇಶನ್ ಬ್ರಾಕೆಟ್ ಅಲ್ಲಿ 1, ಯಾಕಂದ್ರೆ ನಾನು ಡೌನ್ಲೋಡ್ ಅಲ್ಲಿ 2 ಫೈಲ್ ಇತ್ತು ಅನ್ಸುತ್ತೆ, ಅದಕ್ಕೆ ಅದು parenthesis ಅಲ್ಲಿ 1 ಬಂದಿದೆ. ಇರ್ಲಿ, ನೋ ಪ್ರಾಬ್ಲಮ್. ಇಲ್ಲಿ ರೀಡ್ ಮಾಡೋಣ. ಸೊ ಲೆಟ್ us take one variable called dataset equals pd dot read csv ಅಂತ ಒಂದು ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡಿ read csv. ಇದ್ರೊಳಗಡೆ ಡಬಲ್ ಕೋಟ್ಸ್ ಅಲ್ಲಿ ನಾನು ಫೈಲ್ ನೇಮ್ ನ ಕೊಡ್ತೀನಿ, ಕ್ರಾಪ್. ನೋಡಿ, ಇಲ್ಲಿ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ನಾನು ಫುಲ್ ಟೈಪ್ ಮಾಡೋದು ಬೇಡ, ಬಂತು. ಸೊ ಆಲ್ಟ್ ಎಂಟರ್ ಕೊಡ್ತೀನಿ ಅಗೇನ್. ಯಾ, ಸೊ ರೈಟ್ ಮಾರ್ಕ್ ಬಂತು ಅಂದ್ರೆ ಏನರ್ಥ? ವಿ ಆರ್ ಏಬಲ್ ಟು ರೀಡ್ ದ ಫೈಲ್. ಮಾಡಿ ಇದನ್ನ. ಒನ್ ಮಿನಿಟ್ ಸರ್. ಮಾಡಿ ಹೇಳಿ.
1 minute ಸರ್, ಲ್ಯಾಪ್ಟಾಪ್ ಯಾಕೋ ಹ್ಯಾಂಗ್ ಆಗ್ತದೆ. ಓಕೆ ಓಕೆ ಮಾಡಿ. ಆಯ್ತು ಸರ್. ಬಂದಿದ್ಯಾ? ಆಯ್ತು ಸರ್. ಓಕೆ ಫೈನ್. ನೋಡಿ, ಇವಾಗ ಈ ಡೇಟಾ ಸೆಟ್ ಅಲ್ಲಿ 2200 ರೆಕಾರ್ಡ್ಸ್ ಇದಾವೆ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಪ್ರಿಂಟ್ ಮಾಡೋಣ. ಜಸ್ಟ್ ರೈಟ್ ಡೇಟಾ ಸೆಟ್, ಪ್ರೆಸ್ ಆಲ್ಟ್ ಎಂಟರ್. ನೋಡಿ ತೋರಿಸ್ತಾ ಇದೆಯಲ್ಲ ಇಲ್ಲಿ ಸ್ಟೇಟ್ಮೆಂಟ್. 2200 ರೋಸ್ ಮತ್ತೆ 8 ಕಾಲಮ್ಸ್ ಇದೆ. ನೋಡಿ ಚೆಕ್ ಮಾಡಿ. ಎಸ್ ಸರ್. ಓಕೆ, ಬಂತಾ ಇದು? ಆಯ್ತು ಸರ್. ಓಕೆ, ಸೊ ಇವಾಗ ನಾವು ಡೇಟಾನ ನಮ್ಮ ML ಮಾಡೆಲ್ ಕೊಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಯಾವ್ದು ಇಂಟೀಜರು, ಯಾವ್ದು ಫ್ಲೋಟು, ಯಾವ್ದು ಸ್ಟ್ರಿಂಗ್ ಇದೆ ಅಂತ ತಿಳ್ಕೊಬೇಕು. ಅದಕ್ಕೆ ಅಂತ ಒಂದು ಫಂಕ್ಷನ್ ಇದೆ, ಹೆಡ್ ಅಂತ, ಬೇಸಿಕ್ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಮೆಟಾ ಡೇಟಾ, ಇನ್ಫಾರ್ಮೇಶನ್ ಅಬೌಟ್ ಡೇಟಾ ಇಸ್ ಕಾಲ್ಡ್ ಮೆಟಾ ಡೇಟಾ. ಅದೇ ತಿಳ್ಕೊಳಕ್ಕೆ ನೋಡಿ, ಡೇಟಾ ಸೆಟ್ ಡಾಟ್ ಹೆಡ್, ಹೆಡ್ ಅಲ್ಲ ಇನ್ಫೋ ಅಂತ ಇದೆ ಫಂಕ್ಷನ್ ಹೆಸರು. ಇನ್ಫೋ ಗಿವ್ಸ್ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಅವರ್ ಡೇಟಾ ಸೆಟ್. ನೋಡಿ ಬರ್ತಾ ಇದೆ. ಯಾವ್ಯಾವ ಕಾಲಮ್ಸ್ ಇದಾವೆ, ಆ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸು ನಲ್ಲ, ನಾನ್ ನಲ್ಲ, ಕೌಂಟ್ ಎಷ್ಟಿದೆ, ಅದ್ರ ಡೇಟಾ ಟೈಪ್ ಎಲ್ಲ ತೋರಿಸ್ತಾ ಇದೆ. ಸೊ NPK, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್, ಇದು ನಮ್ಮ ಫೀಚರ್ಸ್. ಇವುಗಳದ್ದೆಲ್ಲ ಡೇಟಾ ಟೈಪ್ ನೋಡ್ರಿ ಇಂಟು ಫ್ಲೋಟ್ ಕಾಂಬಿನೇಷನ್ ಅಲ್ಲಿ ಇದೆ. ನಮ್ಮ ಟಾರ್ಗೆಟ್ ವೇರಿಯೇಬಲ್ ಲೇಬಲ್ ಅದು ಆಬ್ಜೆಕ್ಟ್, ಸ್ಟ್ರಿಂಗ್ ನ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತಾರೆ ಇದರಲ್ಲಿ. ಬಂತಾ ಇದು? ಆಯ್ತು ಸರ್. ಓಕೆ, ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು. ಸೊ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಬೇಕಂದ್ರೆ ಡಿಸ್ಕ್ರೈಬ್ ಅಂತ ಇದೆ, ಅದನ್ನ ಕಾಲ್ ಮಾಡ್ತೀವಿ. ಡೇಟಾ ಸೆಟ್ ಡಾಟ್ ಡಿಸ್ಕ್ರೈಬ್. ನೋಡಿ, ಸೊ ಡಿಸ್ಕ್ರೈಬ್ ಏನ್ ಕೊಡುತ್ತೆ? ಕೌಂಟು, ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, least value, maximum value, how first 25% of the records have the range of values, first 50% ಏನಿದೆ, 75% of records ಯಾವ ರೇಂಜ್ ಅಲ್ಲಿ ಇದೆ, ನೋಡಿ ಎಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್. ಬರ್ತಾ ಇದೆಯಾ ಇದು? ಆಯ್ತು ಸರ್. ಓಕೆ ಫೈನ್. ಸೊ ನಾವು ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಗ್ರಾಫಿಕಲಿನೂ ನೋಡ್ಬೋದು ವಿಜುವಲೈಸೇಷನ್ ಅಲ್ಲಿ. ಅದಕ್ಕೆ ನಾವು ಸಿ ಬಾರ್ ನ ಯೂಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಲೈಬ್ರರಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಸಿ ಬಾರ್ ಆಸ್ SNS, ಆಲ್ಟ್ ಎಂಟರ್. ನಾನು ಈಗ SNS ಡಾಟ್ ಕೌಂಟ್ ಬೇಕಪ್ಪ ನನಗೆ. ಕೌಂಟ್ ಪ್ಲಾಟ್ ಡೇಟಾ is equal to data set of label. ನನ್ನ ಹತ್ರ ಲೇಬಲ್ ಇದೆ, ಅದ್ರದ್ದು ಕೌಂಟ್ ತಗೊಂತೀವಿ. ಲೇಬಲ್ ಅಂದ್ರೆ ನಂದು ಟಾರ್ಗೆಟ್ ವೇರಿಯೇಬಲ್. ಒಂದು ನಿಮಿಷ ತಡ್ರಿ, ಎರರ್ ಬಂತು. ಕುಡ್ ನಾಟ್ ಕನ್ವರ್ಟ್ ಸ್ಟ್ರಿಂಗ್ ಟು ಫ್ಲೋಟ್ ರೈಸ್. ಓಕೆ, ಅದು ಸ್ಟ್ರಿಂಗ್ಸ್ ಅಲ್ಲಿ ಇದೆಯಲ್ವಾ? ಓಕೆ, ನೋ ಪ್ರಾಬ್ಲಮ್. ಡೇಟಾ ಇಸ್ ಈಕ್ವಲ್ ಟು ಡೇಟಾ ಸೆಟ್ ಟೋಟಲ್ ಕೊಟ್ಬಿಡೋಣ. ನೋಡಿ ಕರೆಕ್ಟ್ ಇದೆಯಲ್ಲ? NP, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್, ಪ್ರತಿ ಕಾಲಮ್ ಅಲ್ಲೂ ಎಷ್ಟಿದಾವೆ ವ್ಯಾಲ್ಯೂಸ್? 2200. ಮಾಡಿ ಇದನ್ನ. ಸರ್, ನೋ ಮಾಡ್ಯೂಲ್ ನೇಮ್ ಸಿ ಬಾರ್ನ್ ಅಂತ. ಅದು ಮೋಸ್ಟ್ಲಿ ನಿಮ್ದೊಳಗಡೆ ನೀವೇನ್ ಮಾಡ್ರಿ, ವರ್ಚುವಲ್ ಎನ್ವೈರನ್ಮೆಂಟ್ ಇರುತ್ತಲ್ಲ .VNV, ಇದರಲ್ಲಿ ಪಿಪ್ ಇನ್ಸ್ಟಾಲ್ ಸಿ ಬಾರ್ ಕೊಟ್ಬಿಡ್ರಿ. ನಂದ್ರಲ್ಲಿ ಮೊದಲೇ ಇನ್ಸ್ಟಾಲ್ ಆಗಿದೆ, ನಿಮ್ದ್ರಲ್ಲಿ ಇರ್ಲಿಲ್ಲ, ಅದಕ್ಕೆ ಹಂಗೆ ಹೇಳೋದು.
1 minute ಸರ್ ಇನ್ಸ್ಟಾಲ್ ಆಗ್ತದೆ. ಓಕೆ ಓಕೆ ಮಾಡಿ. ಒನ್ ಮಿನಿಟ್ ಸರ್. ಓಕೆ ಓಕೆ ಆಗ್ಲಿ ಆಗ್ಲಿ. ಇನ್ಸ್ಟಾಲ್ ಆಗ್ತಾ ಇದೆಯಾ? ಹಾ ಸರ್ ಇನ್ಸ್ಟಾಲ್. ಓಕೆ. ಸರ್ ಇದು matplotlib is building the front catch. It may take some moment ಅಂತ ತೋರಿಸ್ತಿದೆ. ಇನ್ಸ್ಟಾಲೇಷನ್ ಅಲ್ಲ, ಏನು ಬ್ಲಾಕ್ ರನ್ ಮಾಡಿದಾಗ? ಲಾಗ್ ರನ್ ಮಾಡ್ತಾರೆ ಸರ್. ಹಾ, ಬರುತ್ತೆ ಬರುತ್ತೆ. ಸ್ಟಾರ್ಟಿಂಗ್ ಅಷ್ಟೇ. ಫಸ್ಟ್ ಟೈಮ್ ರನ್ ಮಾಡಿದಾಗ ಹಂಗೆ ಇರುತ್ತೆ ಅಷ್ಟೇ. ಅಲ್ಲಿ ಇದರಲ್ಲಿ ಪಿಪ್ ಇದರಲ್ಲಿ ಸರ್ ಕಮಾಂಡ್ ಅಲ್ಲಿ ರನ್ ಮಾಡಿದಾಗ ಅಪ್ಗ್ರೇಡ್ ದ ಪಿಪ್ ಕಮಾಂಡ್ ಅಂತ ತೋರಿಸ್ತದೆ. ಹಾ, ಅದು ಹೇಳುತ್ತೆ, ಜನರಲ್ ಆಗಿ ಹೇಳುತ್ತೆ. ನೋ ಪ್ರಾಬ್ಲಮ್. ಎಸ್ ಸರ್. ಬರ್ತಾ ಇದೆಯಾ? ಹಾ ಸರ್. ಓಕೆ ಓಕೆ. ಅಕೌಂಟ್ ಬಂತಾ ಈ ತರ? ಹಾ ಅದನ್ನ ಡಿಸ್ಪ್ಲೇ ಆಗ್ತಿದ್ಯಾ? ಅದು ಟೈಮ್ ತಗೊಂಡಿದೆ ಸರ್. ಇದು ಬರುತ್ತೆ ಬರುತ್ತೆ ಬರುತ್ತೆ.
ಇರ್ಲಿ ಆ ಬ್ಲಾಕ್ ಇದು ಹಿಂಗೆ ಡಿಸ್ಪ್ಲೇ ಆಯ್ತಾ ಅಥವಾ ಇನ್ನೂ ಪ್ರೊಸೆಸಿಂಗ್ ಅಲ್ಲಿ ಇದೆಯಾ? ಇವಾಗ ಡಿಸ್ಪ್ಲೇ ಆಯ್ತು ಸರ್. ಆಗಿದೆಯಾ? ಓಕೆ 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 ಹಾ ಸರಿ. ಓಕೆ ಫೈನ್. ಹಂಗಂದ್ರೆ ತಡ್ರಿ, ಇನ್ನೊಂದು ಇದೆ ಕೌಂಟ್ ತರನೇ ಹಿಸ್ಟೋಗ್ರಾಮ್, ಹಿಸ್ಟ್ ಪ್ಲಾಟ್ ಅಂತ ಒಂದಿದೆ. ಸೊ ಅದರಲ್ಲಿ ನಿಮ್ಮ ಹತ್ರ ಇರೋ, ಈಗ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಯಾವ್ಯಾವ ರೇಂಜ್ ಅಲ್ಲಿ ಇದೆ, ಯಾವ್ಯಾವ ರೇಂಜ್ ಇನ್ ವ್ಯಾಲ್ಯೂಸ್ ಎಷ್ಟೆಷ್ಟಿದಾವೆ ಅಂತ ಗೊತ್ತಾಗ್ಬೇಕಪ್ಪ. ಅವಾಗ SNS ಡಾಟ್ ಹಿಸ್ಟ್ ಪ್ಲಾಟ್ ಅಂತ ತಗೊಂತೀವಿ. ಹಿಸ್ಟ್ ಪ್ಲಾಟ್ ಡೇಟಾ ಈಸ್ ಈಕ್ವಲ್ ಟು ಡೇಟಾ ಸೆಟ್ ಆಫ್ ಟೆಂಪರೇಚರ್. ಇದು ಕೊಟ್ಟು ನೋಡಿ. ಸೊ ಹಿಂಗ್ ಡಿಸ್ಟ್ರಿಬ್ಯೂಟ್ ಆಗಿದೆ. ನೋಡಿ ಈ ತರ ಬರುತ್ತೆ. ಸೊ ಈ ಚಾರ್ಟ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾವ್ಯಾವ ರೇಂಜಿನ ವ್ಯಾಲ್ಯೂಸ್ ಇದಾವೆ, ಎಷ್ಟಿದಾವೆ ನೋಡಿ. ಎರಡು ಕೆಲಸ ಆಗುತ್ತೆ ಇಲ್ಲಿ. ಇದು ನೋಡಿದ್ರೆ ಅರ್ಥ ಆಗುತ್ತೆ. ಈಗ 25°C ಇರೋದು ತುಂಬಾ ಇದೆ ಇದ್ರೊಳಗಡೆ. 40 ಇರೋದು ನೋಡಿ, 40 ಇವೆಲ್ಲ ಕಡಿಮೆ ಇದಾವೆ. ಯಾವ ರೇಂಜ್ ಜಾಸ್ತಿ ಇದೆ ಅಂದ್ರೆ 20 ಇಂದ 30 ತನಕ ಈ ರೇಂಜ್ ಅಲ್ಲಿ ತುಂಬಾ ವ್ಯಾಲ್ಯೂಸ್ ಇದಾವೆ ಟೆಂಪರೇಚರ್ಸ್ ಅಂತ. ಸೊ ನಿಮ್ಗೆ ಹಿಸ್ಟ್ ಪ್ಲಾಟ್ ಇಂದ ಏನ್ ಗೊತ್ತಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಯಾವ್ಯಾವ ತರದ ವ್ಯಾಲ್ಯೂಸ್ ಇದಾವೆ ನಮ್ಮ ಡೇಟಾ ಸೆಟ್ ಅಲ್ಲಿ, ರೇಂಜ್ ಏನು ಅಂತ ಗೊತ್ತಾಗುತ್ತೆ. ಬಂತಾ ಇದು? ಮಾಡಿ ಮಾಡಿ. ಸರ್ SNS ಡಾಟ್ SNS ಡಾಟ್ ಹಿಸ್ಟ್ ಪ್ಲಾಟ್ ತೋರಿಸ್ತೀನಿ ನೋಡಿ, ಇಲ್ಲಿದೆ. ಹಾ ಎಸ್ ಬಂತ್ರಾ? ಹಾಂ ಸರ್. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ಓಕೆ ಹಿಂಗ್ ಬೇರೆ ಬೇರೆ ತರದ್ದು ಚಾರ್ಟ್ಸ್ ಗಳಿದೆ, ಇವನ್ ಯೂಸ್ ಮಾಡಿ ನಾವು ಇನ್ಸೈಟ್ಸ್ ತಗೋಬಹುದು, ನೋ ಪ್ರಾಬ್ಲಮ್. ಓಕೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬರೋಣ. ಈಗ ಏನಂದ್ರೆ ನಮ್ ಡೇಟಾ ಸೆಟ್ ನೋಡ್ರಿ ಎಲ್ಲ ಕಾಂಬಿನೇಷನ್ ಅಲ್ಲಿ ಇದೆ. ಬರೆದ್ರೆ ಇಲ್ಲಿ ನೋಡಿ. ಸೊ ಏನಿದೆ, ಎಲ್ಲ ಒಂದರಲ್ಲಿ ಮಿಕ್ಸ್ ಆಗಿದೆ. NPK ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್, ಲೇಬಲ್ ಎಲ್ಲ ಜೊತೆಗೆ ಇದೆ. ನಾವೇನ್ ಮಾಡ್ಬೇಕು, ನಮ್ಮ ಫೀಚರ್ಸ್ಗಳು ಅಂದ್ರೆ n ಇಂದ ರೈನ್ಫಾಲ್ ತನಕ ಇದು ನಮ್ಮ x, ಇದು ನಾವು ಕೊಡೋ ಇನ್ಪುಟ್. ಲೇಬಲ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಔಟ್ಪುಟ್. ಸೊ ಇವೆರಡನ್ನು ಡಿವೈಡ್ ಮಾಡೋಣ. ಸೊ ಫೀಚರ್ಸ್ನೆಲ್ಲ x ಅಲ್ಲಿ, ಟಾರ್ಗೆಟ್ ಅನ್ನ y ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಓಕೆ ಇಲ್ಲೊಂದು ಕಮೆಂಟ್ ಬರುತ್ತೆ ಅಂತ ಹೇಳ್ರಿ. Let us extract the data into features and target. ಡಿವೈಡ್ ಮಾಡೋಣ. ಅವಾಗ ನಾವೇನ್ ಮಾಡಿ, ಬಹಳ ಆಪ್ಷನ್ಸ್ ಇದೆ, ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ನಾನು ಸಿಂಪಲ್ ಆಗಿ ಒಂದು ಮಾಡ್ತೀನಿ. x is equal to dataset dot ilog index location ಅಂತ ಒಂದು ಫಂಕ್ಷನ್ ಇದೆ. ilog ಅಂದ್ರೇನು, ಇಂಡೆಕ್ಸ್ ಲೊಕೇಶನ್. ನಾನು ಇಂಡೆಕ್ಸ್ ಲೊಕೇಶನ್ ಮೇಲೆ ಮಾಡ್ತೀನಿ. ಇಂಡೆಕ್ಸ್ ಅಂದ್ರೆ ಏನು, ಈಗ 0 ಅಂದ್ರೆ n, ಇಲ್ಲಿ ಕೊಟ್ಟು ಬಂತಲ್ಲ ಇಲ್ಲಿ ಇನ್ಫೋದಲ್ಲಿ. ಇಂಡೆಕ್ಸ್ ಅಂದ್ರೆ ಇಲ್ಲಿ 0 1 2 3 4 5 6 7 ಇದು ಇಂಡೆಕ್ಸ್. ನಾನು ಇಂಡೆಕ್ಸ್ ಯೂಸ್ ಮಾಡ್ತೀನಿ. ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ನೀವು ಹೆಂಗಾದ್ರೂ ಮಾಡ್ಕೋಬಹುದು. ನನಗೆ ಇದು ಕಂಫರ್ಟ್ ಅನ್ಸುತ್ತೆ, ನಾನು ಇದನ್ನ ಯೂಸ್ ಮಾಡ್ತೀನಿ. ಕೋಲನ್ ಹಾಕ್ಬೇಕು. ಕೋಲನ್ ಯಾಕೆ ಯೂಸ್ ಮಾಡ್ತಿದೀವಿ ಇಲ್ಲಿ ಅಂದ್ರೆ, ನೀವು ರೋಸ್ ನ ಫಿಲ್ಟರ್ ಮಾಡಂಗಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ರೋಸ್ ಬೇಕು ಅಂತ ಹೇಳ್ಬೇಕು, ರೈಟ್ ಸೈಡ್ ಅಲ್ಲಿ ಕಾಲಮ್ಸ್ ಹೇಳ್ಬೇಕು. ನನಗೆ ರೋಸ್ ಬಗ್ಗೆ ಏನೋ ಕಂಡೀಷನ್ ಇಲ್ಲ, ಎಲ್ಲ 2200 ರೋಸ್ ಬೇಕು, ಅದಕ್ಕೆ ನಾನು ಅಲ್ಲಿ ಏನೋ ಬರೆಯಲ್ಲ, ಖಾಲಿ ಬಿಡ್ತೀನಿ. ಬಟ್ ಕಾಲಮ್ಸ್ ಮೇಲೆ ನಂದು ರೆಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೆ ಕಾಮಾ ಹಿಂಗ್ ಬರೀತೀನಿ. 0 ಫಸ್ಟ್ ಕಾಲಮ್ ಬೇಕು, 1 2 3 4 5 6. ಯಾಕಂದ್ರೆ ಟೋಟಲ್ ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. 0 ಇಂದ 6 ತನಕ ಫೀಚರ್ಸ್ ಇದೆ, ಹಿಂಗ್ ಬರ್ದೆ. ಈ ಎಲ್ಲಾ ಕಾಲಮ್ಸ್ ಅಲ್ಲಿರೋ ವ್ಯಾಲ್ಯೂಸ್ ಬೇಕು. ಡಾಟ್ ವ್ಯಾಲ್ಯೂಸ್ ಅಂತ ಫಂಕ್ಷನ್ ಕಾಲ್ ಮಾಡೋಣ. ವ್ಯಾಲ್ಯೂಸ್ ಅನ್ನೋದು ಪ್ರಾಪರ್ಟಿ ಇದೆ, ಫಂಕ್ಷನ್ ಅಲ್ಲ, ಅದಕ್ಕೆ ಎರಡು ಅಂತ ಪ್ಯಾರಂಥೆಸಿಸ್ ತೆಗೆಯೋಣ. ಈಗ ಸರಿ ಹೋಯ್ತು ನೋಡಿ, ಮಾಡಿ ಈ ತರ.
ಎಸ್ ಸರ್. ಬರ್ತಾ ಇದೆಯಾ? ಈಗ ಈ ಡೇಟಾನ ನಾವು ಅನ್ಕೊಂಡಂಗೆ ಎಕ್ಸ್ ಅಲ್ಲಿ ಫೀಚರ್ಸ್ ಅಷ್ಟೇ ಇದೆಯಾ, ಟಾರ್ಗೆಟ್ ಹೋಗಿದ್ಯಾ ಅಂತ ತಿಳ್ಕೊಳಕ್ಕೆ ಒಂದೇ ಒಂದು ರೋ ಪ್ರಿಂಟ್ ಮಾಡಿ ನೋಡ್ತೀನಿ. ಎಕ್ಸ್ ಆಫ್ 0 ನೋಡ್ರಿ, ಎಕ್ಸ್ ಆಫ್ 0 ನೀವು ಪ್ರಿಂಟ್ ಮಾಡಿ ನೋಡಿದ್ರೆ ಇಲ್ಲಿ ಲಾಸ್ಟ್ಗೆ ಯಾವುದೇ ಕ್ರಾಪ್ ನೇಮ್ ಇಲ್ಲ. ಸೊ ಅದ್ರ ಅರ್ಥ ಏನು? ಎಲ್ಲ ಬರೀ ಫೀಚರ್ಸ್ ಇದೆ ಅಂತ ಅರ್ಥ ಅಲ್ವಾ? ಮಾಡಿ ನೋಡಿ ನೀವು. ಎಸ್ ಸರ್, ಬಂದಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ, ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡು ವೈ ತಗೊಂಡು ಕಾಪಿ ಪೇಸ್ಟ್ ಮಾಡ್ತೀನಿ. ಎಕ್ಸ್ ಬದಲು ವೈ, ಇಲ್ಲಿ ಲಾಸ್ಟ್ 7 ಅದೊಂದೇ ಅಲ್ಲ, 7 ವೈ ಆಫ್ 0 ನೋಡ್ರಿ ರೈಸ್ ಅಂತ ಇದೆ. ಸೊ ಇದ್ರ ಅರ್ಥ ಏನು? ಟಾರ್ಗೆಟ್ ಅಷ್ಟೇ ಇದೆ, ವೈ ಅಲ್ಲಿ ಬರೀ ಟಾರ್ಗೆಟ್ ಇದೆ ಅಂತ. ಎಸ್ ಸರ್. ಡೀಟೇಲ್ ಬಂತಾ? ಎಸ್ ಸರ್. ಓಕೆ, ಈಗ ನಾವೇನ್ ಮಾಡ್ದಂಗಾಯ್ತು, ಎಕ್ಸು ಸಿಕ್ತು, ವೈನು ಸಿಕ್ತು ನಮಗೆ. ಬಟ್ ಇವಾಗ ಎಕ್ಸ್ ಮತ್ತೆ ವೈ ಸಿಕ್ಕ ತಕ್ಷಣ ನಾವು ಟ್ರೈನಿಂಗ್ ಮಾಡೋಕ್ಕಾಗಲ್ಲ. ಸೊ ನಾವು ಎಕ್ಸ್ ಅನ್ನ ವೈನ ಮತ್ತೆ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು, ಟ್ರೈನಿಂಗ್ ಡೇಟಾ, ಟೆಸ್ಟಿಂಗ್ ಡೇಟಾ ಅಂತ. ಒಂದು ಸ್ಟ್ಯಾಂಡರ್ಡ್ ರೇಷಿಯೋ ಎಷ್ಟಿದೆ? 80:20. 80% ಟ್ರೈನಿಂಗ್ ಅಲ್ಲಿ ಇಟ್ಕೋಬೇಕು, 20ನ ಟೆಸ್ಟಿಂಗ್ ಅಲ್ಲಿ ಇಟ್ಕೋಬೇಕು. ಆ ಕೆಲಸ ಮಾಡೋದಕ್ಕೂ ಒಂದು ಫಂಕ್ಷನ್ ಇದೆ. ಓಕೆ, ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಅದರಿಂದ ಮಾಡೋಣ. ಅದಕ್ಕೆ ನೋಡಿ, ನಾವೇನಂತ ಬರ್ಕೋಬೇಕಿಲ್ಲಿ, ಫ್ರಮ್ ಸ್ಕೇಲರ್ ಡಾಟ್ ಮಾಡೆಲ್ ಸೆಲೆಕ್ಷನ್ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಬರೀರಿ. ಇದನ್ನ ಫ್ರಮ್ ಸ್ಕೇಲರ್ ಡಾಟ್ ಮಾಡೆಲ್ ಸೆಲೆಕ್ಷನ್ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಎಸ್ ಸರ್. ಮಾಡಿದ್ರಾ? ಎಸ್ ಸರ್. ಓಕೆ, ಸೊ ಈ ಫಂಕ್ಷನ್ ನ ಯೂಸ್ ಮಾಡಿ ಎಕ್ಸ್ ನ ಎರಡು ಪಾರ್ಟ್ ಮಾಡ್ಬೇಕು ನೀವು, ಟ್ರೈನ್ ಟೆಸ್ಟ್ ಅಂತ. ವೈ ನ ಎರಡು ಪಾರ್ಟ್ ಮಾಡಬೇಕು, ಟ್ರೈನ್ ಟೆಸ್ಟ್ ಅಂತ. ಅದಕ್ಕೆ ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಟ್ರೈನ್ ಎಕ್ಸ್ ಟೆಸ್ಟ್ ವೈ ಟ್ರೈನ್ ವೈ ಟೆಸ್ಟ್ ಇಸ್ ಈಕ್ವಲ್ ಟು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಎಕ್ಸ್ ಕಮ ವೈ. ನೋಡಿ, ಎಕ್ಸ್ ನ ಎರಡು ಭಾಗ ಮಾಡು, ವೈ ನ ಎರಡು ಭಾಗ ಮಾಡು, ಕಮ ಟೆಸ್ಟ್ ಸೈಜ್ ಹೇಳಿದ್ರೆ ಸಾಕು, ಟೆಸ್ಟ್ ಸೈಜ್ 0.2. ಆಮೇಲೆ ಎಲ್ಲದನ್ನು ಶಫಲ್ ಮಾಡ್ಕೊಡ್ಬೇಕು, ಸೀಕ್ವೆನ್ಷಿಯಲ್ ಆಗಿ ಕೊಡಬಾರ್ದು. ರ್ಯಾಂಡಮ್ ಸ್ಟೇಟ್ ನೀವು ಜನರಲ್ ಆಗಿ ಕೊಡಿ, ನಾನು 50 ಅಂತ ಕೊಡ್ತೀನಿ. ಯಾಕೆ 50ನೇ ಕೊಟ್ರಿ ಅಂದ್ರೆ ಜಸ್ಟ್ ನಾನು ನಾರ್ಮಲ್ ಆಗಿ ಕೊಡ್ತಾ ಇದ್ದೀನಿ, 50ನೇ ಕೊಡ್ಬೇಕಂತ ಏನು ರೂಲ್ಸ್ ಇಲ್ಲ. ಓಕೆ, ಮಾಡಿ ಇದನ್ನ ರನ್ ಮಾಡ್ತೀನಿ. ಎಕ್ಸ್ ಟ್ರೈನ್ ಕಮ ಎಕ್ಸ್ ಟೆಸ್ಟ್ ವೈ ಟ್ರೈನ್ ಕಮ ವೈ ಟೆಸ್ಟ್. ಎಸ್. ಓಕೆ, ನೋಡಿ ನಾವು ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. 2200 ರೆಕಾರ್ಡ್ಸ್ ಅಲ್ಲಿ 80% ಟ್ರೈನ್ ಅಲ್ಲಿ ಇದೆ, 20% ಟೆಸ್ಟ್ ಅಲ್ಲಿ ಇದೆ. ಅಷ್ಟಾಗಿದ್ಯಾ ಒಂದು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. ಎಫ್ ಅಲ್ಲಿ ಎಕ್ಸ್ ಟ್ರೈನ್ ಇನ್ನ ಲೆಂತ್ ಎಷ್ಟಿದೆ, ಲೆಂತ್ ಆಫ್ ಎಕ್ಸ್ ಟ್ರೈನ್, ಅದೇ ತರ ಎಕ್ಸ್ ಟೆಸ್ಟ್ ಲೆಂತ್ ಆಫ್ ಎಕ್ಸ್ ಟೆಸ್ಟ್, ಅವೆರಡನ್ನು ಆಡ್ ಮಾಡಿದ್ರೆ 2200 ಬರಬೇಕು. ಲೆಂತ್ ಆಫ್ ಎಕ್ಸ್ ಟ್ರೈನ್ ಪ್ಲಸ್ ಎಕ್ಸ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ಎಕ್ಸ್ ಟೆಸ್ಟ್. ನೋಡಿ
ಕರೆಕ್ಟ್ ಐತಲ್ಲ? ಎಸ್ ಸರ್. ಅರ್ಥ ಆಯ್ತಾ ಇದು ಹೆಂಗೆ ಅಂತ? ನಾನು ಸ್ಪ್ಲಿಟ್ ಮಾಡಿದ್ಮೇಲೆ ನಾನು ಒಂದು ಕ್ರಾಸ್ ಎಸ್ ಸರ್. ಮಾಡ್ತಾ ಇದ್ದೀನಿ ಅಷ್ಟೇ. ಈ ಥರ ಬರುತ್ತೆ ನೋಡಿ. 2200 ಅಲ್ಲಿ 80% ಅಂದ್ರೆ ಎಷ್ಟು ಬರುತ್ತೆ ವ್ಯಾಲ್ಯೂ? 1760. 20% ಅಂದ್ರೆ ಎಷ್ಟು ಬರುತ್ತೆ? 440. ಅವೆರಡನ್ನ ಆಡ್ ಮಾಡಿದ್ರೆ 2200. ಕರೆಕ್ಟ್ ಇದೆಯಲ್ಲ? ರನ್ ಮಾಡಿ ನೋಡಿ. ಎಸ್ ಸರ್. ಕರೆಕ್ಟ್ ಇದೆಯಾ? ಕರೆಕ್ಟ್. ಹಾ ಸರ್, ಕರೆಕ್ಟ್. ಓಕೆ. ಸೊ ಇವಾಗ ನಮಗೆ ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್ ನ ಉಪಯೋಗಿಸ್ಕೊಂಡು ನಮ್ಮ ಮಾಡೆಲ್ ಅನ್ನ ಟ್ರೈನ್ ಮಾಡಬೇಕು. ಸೊ ಮಾಡೆಲ್ ಟ್ರೈನ್ ಮಾಡಬೇಕಂದ್ರೆ ನಿಮಗೆ ಅಲ್ಗಾರಿದಮ್ಸ್ ಬೇಕು. ಒಂದು ಕಮೆಂಟ್ ಬರೀತೀನಿ, ಲೆಟ್ ಅಸ್ ಟ್ರೈನ್ ದ ಮಾಡೆಲ್. ಓಕೆ. ಸೊ ನಿಮ್ಮ ಮಾಡೆಲ್ ಈಗ ನಾವು ಲಾಸ್ಟ್ ಟೈಮ್ ಕಂಪ್ಯೂಟರ್ ವಿಷನ್ ಪ್ರಾಜೆಕ್ಟ್ ಅಲ್ಲಿ LBPH ನ ಯೂಸ್ ಮಾಡಿ ಟ್ರೈನ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಫೇಸ್ ಡೇಟಾ ಯೂಸ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ನಾವು ನ್ಯೂಮೆರಿಕಲ್ ಡೇಟಾ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನಾವಿಲ್ಲಿ ಏನ್ ಮಾಡೋಣ, KNN, ಡಿಸಿಷನ್ ಟ್ರೀ, ನೇಮ್ ಬೇಸ್, ಈ ತರದ ಅಲ್ಗಾರಿದಮ್ಸ್ ಇದೆ, ಅವುಗಳನ್ನ ಟ್ರೈ ಮಾಡೋಣಂತೆ. ಸೊ ಫಸ್ಟ್ ನಾವು KNN ಇಂದ ಸ್ಟಾರ್ಟ್ ಮಾಡೋಣ. ಓಕೆ. KNN ಏನ್ ಕೊಡುತ್ತೆ ಅಕ್ಯುರಸಿ ಚೆಕ್ ಮಾಡೋಣ ಅಂತ. ಅದಕ್ಕೆ ಆ ಎಲ್ಲ ಅಲ್ಗಾರಿದಮ್ಸ್ ನ ನೀವು ಫ್ರಮ್ ದ ಸ್ಕ್ರಾಚ್ ಬರೆಯೋ ನೆಸೆಸಿಟಿ ಇಲ್ಲ. ದೇ ಆರ್ ಆಲ್ರೆಡಿ ಪ್ರೀ ಡಿಫೈನ್ಡ್ ಅಂಡ್ ದೇ ಆರ್ ಪಾರ್ಟ್ ಆಫ್ scikit-learn ಅಂಡ್ ದೇ ಆರ್ ಡಿಫೈನ್ಡ್ ಆಸ್ ಕ್ಲಾಸಸ್. ಸೊ ನೀವು ಮಾಡ್ಬೇಕಾಗಿದ್ದೇನು, ಇಂಪೋರ್ಟ್ ಮಾಡ್ಕೊಳ್ಳಿ, ಆ ಕ್ಲಾಸ್ ಇಂದ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಟ್ರೈನ್ ಮಾಡಬೇಕು. ಅದಕ್ಕೆ ನೋಡಿ ನಾನು ಏನ್ ಬರೀತೀನಿ, ಫ್ರಮ್ sklearn ಡಾಟ್ ನೈಬರ್ಸ್ ಇಂಪೋರ್ಟ್ kneighbors classifier. ರನ್ ಮಾಡಿದ. ಲೆಟ್ us import the class kneighbors classifier. One minute. Okay. ಸ್ವಲ್ಪ ಹ್ಯಾಂಗ್ ಆಗ್ತಾ ಇದೆ ಸರ್. ಮಾಡಿ. ಎಸ್ ಸರ್. ಬಂದ್ರಾ? ರನ್ ಆಯ್ತಾ ಈ ಬ್ಲಾಕ್? ಎಸ್ ಸರ್, ರನ್. ಓಕೆ. ಸೊ ಈ ಲೈನ್ ಬರೆದ್ರೆ ಏನಾಯ್ತು, ಈಗ ನಿಮ್ಗೆ ಕ್ಲಾಸ್ ಸಿಕ್ತು, ಅದರದ್ದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋಣ. ನೋಡಿ ಇವಾಗ ಮಾಡೆಲ್ ಈಕ್ವಲ್ಸ್ ಮಾಡೆಲ್ ಇಸ್ ಈಕ್ವಲ್ ಟು kneighbors classifier in parenthesis ಹಾಕ್ಬಿಟ್ರೆ ಏನರ್ಥ, ವಿ ಆರ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಓಕೆ. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಆದ್ಮೇಲೆ ಟ್ರೈನ್ ಮಾಡೋಣ. ಮಾಡೆಲ್ ಡಾಟ್ ಫಿಟ್ ಅಂದ್ರೆ ಟ್ರೈನ್ ಮಾಡ್ತೀರಾ. ಟ್ರೈನ್ ಮಾಡಕ್ ನೀವೇನ್ ಕೊಡ್ಬೇಕು, ಎಕ್ಸ್ ಟ್ರೈನ್, ವೈ ಟ್ರೈನ್. ನಿಮ್ಮ ಹತ್ರ ಒಟ್ಟು 2200 ರೆಕಾರ್ಡ್ಸ್ ಇದಾವೆ.
ಅದರಲ್ಲಿ 80% ಟ್ರೈನಿಂಗ್ 20% ಟೆಸ್ಟಿಂಗ್ ಮಾಡಿವಿ. ಯಾವಾಗಲೂ ಮಾಡೆಲ್ ಟ್ರೈನ್ ಮಾಡಬೇಕಾದ್ರೆ ಆ 80% ರೆಕಾರ್ಡ್ಸ್ನ ಇಟ್ಕೊಂಡೇ ಮಾಡಬೇಕು. ಅದಕ್ಕೆ ಎಕ್ಸ್ ಟ್ರೈನ್ ವೈ ಟ್ರೈನ್. ಫಿಟ್ ಅಂದರೆ ಟ್ರೈನ್ ಮಾಡುತ್ತೆ. ಸೊ ಇಲ್ಲಿ ಬರೀತೀನಿ ಕಮೆಂಟ್. ಸೊ ಫಿಟ್ ಫಂಕ್ಷನ್ ಟ್ರೈನ್ಸ್ ದ ಮಾಡೆಲ್. ಆಲ್ಟ್ ಎಂಟರ್. ನೋಡಿ ರನ್ ಆಯಿತು. ಬಟ್ ಒಂದು ವಾರ್ನಿಂಗ್ ಇದೆ. ಮಾಡಿ ನೀವು 2 ಬ್ಲಾಕ್ ರನ್ ಮಾಡಿ. ಎಸ್ ಸರ್. ಮಾಡಿ ಹೇಳಿ. ಎಸ್ ಓಕೆ ನೋಡಿ, ಇವಾಗ ನಮ್ಗೊಂದು ವಾರ್ನಿಂಗ್ ಬಂದಿದೆ. ವಾರ್ನಿಂಗ್ ಏನು ಅಂತ ಓದ್ಬಿಡೋಣ. ಡೇಟಾ ಕನ್ವರ್ಷನ್ ವಾರ್ನಿಂಗ್. ಕಾಲಮ್ ವೆಕ್ಟರ್ y was passed when a one-dimensional array was expected. Please change the shape of y to number of samples, for example using gravel. ಅಂದ್ರೆ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಫಾರ್ಮೆಟ್ ಅಲ್ಲಿ ನಮ್ಮ y ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಸೊಲ್ಯೂಷನ್ ಹೇಳ್ತದೆ. ಶೇಪ್ ಅಂದ್ರೇನು, ಡೈಮೆನ್ಷನ್. ಅದಕ್ಕೆ ಇದು ವಾರ್ನಿಂಗ್, ಎರರ್ ಅಲ್ಲ. ಬಟ್ ಸ್ಟಿಲ್ ನಾವು ಅದನ್ನ ಸಾಲ್ವ್ ಮಾಡೋಣ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ numpy ಯೂಸ್ ಮಾಡಬೇಕು. ಇಂಪೋರ್ಟ್ numpy as np. ನೆಕ್ಸ್ಟ್ ಯಾವುದನ್ನ, ವೈ ಟ್ರೈನ್ ಅನ್ನು. ವೈ ಟ್ರೈನ್ ಇಸ್ ಈಕ್ವಲ್ ಟು np.ravel ಮೆಥಡ್ ವೈ ಟ್ರೈನ್. ಇದರ ಅರ್ಥ ಏನು? ವೈ ಟ್ರೈನ್ ತಗೋ, ಇದು ಕೊಡು, ಅದು ಶೇಪ್ ಚೇಂಜ್ ಮಾಡಿಕೊಡುತ್ತೆ, ಮತ್ತೆ ವಾಪಸ್ ವೈ ಟ್ರೈನ್ಗೆ ಹಾಕು. ನೋಡಿ ಇವಾಗ ನಾನು ರನ್ ಮಾಡ್ತೀನಿ. ಆ ವಾರ್ನಿಂಗ್ ಬರಬಾರ್ದು. ಹೋಯ್ತಲ್ಲ ವಾರ್ನಿಂಗ್. ಗೊತ್ತಾಯ್ತಾ? ಎಸ್ ಎಸ್. ಓಕೆ, ಟ್ರೈ ಮಾಡಿ ನೀವು. ಎಸ್ ಸರ್. ಬಂತ್ರಾ? ಓಕೆ. ಸೊ ಈಗ ನಮ್ಮ ಮಾಡೆಲ್ ಟ್ರೈನ್ ಆಯ್ತು. ನಾವು ಕೊಟ್ಟಿರೋ 80% ಡೇಟಾ ಉಪಯೋಗಿಸ್ಕೊಂಡು ಕಲ್ತಿದೆ. ಅದೆಷ್ಟು ನೀಟಾಗಿ ಕಲ್ತಿದೆ ಅಂತ ನಾವು ಚೆಕ್ ಮಾಡ್ಬೇಕಲ್ಲ. ಅದಕ್ಕೆ ಒಂದು ಕ್ರಾಸ್ ಚೆಕ್ ಮಾಡೋಕ್ಕೆ ನೋಡಿ, ಇಲ್ಲಿ ಯಾವ್ದಪ್ಪ ಫಸ್ಟ್ ರೆಕಾರ್ಡ್ ನೋಡ್ರಿ. ಸೊ ನಾವು ಈ ತರದ ಇನ್ಪುಟ್ ನ ಕೊಟ್ರೆ ಈ ಇನ್ಪುಟ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನ್ ಹೇಳಿ? ರೈಸ್. ಹೌದಾ? ಗೊತ್ತಾಗ್ತಿದ್ಯಾ ಇದು? ಹಾ. ಸೊ ನಾನೇನ್ ಮಾಡಿದೆ, ಇದನ್ನ ಕಾಪಿ ಮಾಡ್ಕೊಂಡೆ. ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡೆ, ರೈಸ್ ನ ಬಿಟ್ಟು, ರೈಸ್ ಅನ್ನೋ ವ್ಯಾಲ್ಯೂ ಬಿಟ್ಟು ಉಳಿದಿದೆಲ್ಲ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಈ ಒಂದು ಟೆಸ್ಟ್ ಡೇಟಾ ರೆಡಿ ಮಾಡ್ಕೊಂತೀನಿ. ನೋಡಿ ಟೆಸ್ಟ್ ಡೇಟಾ ಹೆಂಗಿರ್ಬೇಕು? ಫಸ್ಟ್ numpy ಫಾರ್ಮೆಟ್ ಅಲ್ಲೇ ಇರಬೇಕು. ಇಂಪೋರ್ಟ್ numpy as np. ಹಿಂಗೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಟೆಸ್ಟ್ ಡೇಟಾ is equal to np.array. ಇದರಲ್ಲಿ 2 ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು, ಮಲ್ಟಿ ಡೈಮೆನ್ಷನಲ್. ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ ಅಲ್ಲೆಲ್ಲ ನಾನು ಏನು ಕಾಪಿ ಮಾಡ್ಕೊಂಡ್ ಬಂದಿದ್ನಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿದೆ. ಓಕೆ, ಇವಾಗ ಈ ಇನ್ಪುಟ್ಗೆ ಏನ್ ಔಟ್ಪುಟ್ ಕೊಡುತ್ತದು ಅಂತ ಚೆಕ್ ಮಾಡೋಣ. ಅವಾಗ ಏನ್ ಮಾಡಬೇಕು? ಪ್ರೆಡಿಕ್ಷನ್ ಇಸ್ ಈಕ್ವಲ್ ಟು ಮಾಡೆಲ್ ಡಾಟ್ ಪ್ರೆಡಿಕ್ಟ್ ಟೆಸ್ಟ್ ಡೇಟಾ. ಈ ಟೆಸ್ಟ್ ಡೇಟಾಗೆ ಏನ್ ಕೊಡುತ್ತೆ ರಿಸಲ್ಟ್? ಪ್ರಿಂಟ್ ಪ್ರೆಡಿಕ್ಷನ್. ನೋಡಿ ಈಗ ನಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು? ರೈಸ್. ಅದೇನ್ ಕೊಡುತ್ತೆ ಅಂತ ನೋಡಿ. ಕರೆಕ್ಟ್ ಬರ್ತಾ ಇತ್ತಲ್ಲ ನೋಡಿ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ರೈಸೇ ಬಂತು. ನೋಡಿ ನೀವು ಚೆಕ್ ಮಾಡ್ರಿ. ಎಸ್ ಸರ್. 1 minute ಸರ್. ಮಾಡಿ ಮಾಡಿ ಮಾಡಿ.
ಎಸ್ ಸರ್. ಬಂತ್ರಾ? ಹಾ ಎಸ್. ಹಾ ನೋಡಿ, ಇವಾಗ ನಮ್ಮ ಹತ್ರ 20% ಟೆಸ್ಟ್ ಡೇಟಾ ಇದೆ, 80% ಟ್ರೈನಿಂಗ್ ಇದೆ. ಈಗ ನಾವು 80 ಇಟ್ಕೊಂಡು ಇದನ್ನ ಟ್ರೈನ್ ಮಾಡಿದೀವಿ. ನಮ್ಮ ಹತ್ರ 20% ಹಂಗೆ ಇದೆ. ಇವಾಗ 20% ರೆಕಾರ್ಡ್ಸ್ಗಳಲ್ಲಿ ಎಷ್ಟನ್ನ ಇದು ಕರೆಕ್ಟ್ ಪ್ರಿಡಿಕ್ಟ್ ಮಾಡುತ್ತೆ, ಎಷ್ಟನ್ನ ತಪ್ಪು ಮಾಡುತ್ತೆ ಅನ್ನೋದ್ರ ಮೇಲೆ ಇದ್ರದ್ದು ಅಕ್ಯುರಸಿ ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಈಗ ನಾನು ನೋಡಿ, ಈಗ ಒಂದೊಂದನ್ನೇ ಮಾಡಿದೆ, ಹಿಂಗ್ ಮಾಡಬಾರ್ದು. ಓಕೆ, ಇದು ನಿಮಗೆ ಅರ್ಥ ಮಾಡ್ಸಕ್ ಹಿಂಗ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ. ಈಗ ನಮ್ಮ ಹತ್ರ 440 ರೆಕಾರ್ಡ್ಸ್ ಇದಾವೆ ಟೆಸ್ಟ್ ಅಲ್ಲಿ. 440 ಅಲ್ಲಿ ಎಲ್ಲಾ ಕ್ರಾಪ್ ಮಿಕ್ಸ್ ಇದಾವೆ. ಸೊ 440 ಅಲ್ಲಿ ರೈಸ್ ಅನ್ನ ಕರೆಕ್ಟ್ ಆಗಿ ಎಷ್ಟು ರೈಸ್ ಅನ್ನ ರೈಸ್ ಅಂತಾನೆ ಹೇಳಿದೆ, ಅಥವಾ ಕೊಕೊನಟ್ ಅಂತ ಹೇಳೋ ಜಾಗದಲ್ಲಿ ಕೊಕೊನಟ್ ಅಂತ ಹೇಳಿದ್ವಿ, ಅಥವಾ ಬೇರೆ ಏನಾದ್ರೂ ಹೇಳ್ತೋ ಅಂತ ನಾವು ಚೆಕ್ ಮಾಡ್ಬೇಕು. ಈಗ 440ನ ಒಂದೊಂದನ್ನೇ ಮಾಡ್ಕೊಂತ ಹೋದ್ರೆ ಟೈಮ್ ಆಗುತ್ತೆ. ಅದ್ರ ಬದಲು ನಾವ್ ಇಡೀ 440ನ ಒಂದ್ಸಲ ಪ್ರೆಡಿಕ್ಟ್ ಮಾಡ್ಬಿಟ್ಟು ಅದರಲ್ಲಿ ಎಷ್ಟು ಕರೆಕ್ಟ್ ಬಂದಿದೆ, ಎಷ್ಟು ತಪ್ಪು ಬಂದಿದೆ ಅಂತ ಲೆಕ್ಕ ತಗೊಂಡ್ಬಿಟ್ರೆ ಅದನ್ನ ಅಕ್ಯುರಸಿ ಅಂತೀವಿ. ಓಕೆನಾ? ಗೊತ್ತಾಗ್ತಿದ್ಯಾ? ಅದಕ್ಕೆ ಇವಾಗ ಏನ್ ಮಾಡೋಣ, ಅಕ್ಯುರಸಿ ತಿಳ್ಕೊಳ್ಳೋಣ. ಲೆಟ್ ಅಸ್ ಫೈಂಡ್ ದ ಅಕ್ಯುರಸಿ. ಅಕ್ಯುರಸಿ ಹೆಂಗ್ ತಿಳ್ಕೋಬೇಕು? y prediction is equal to model dot predict. ನೋಡಿ, ನಾನು ಎಂಟೈರ್ ಡೇಟಾನೇ ಕೊಟ್ಬಿಡ್ತೀನಿ. ಎಕ್ಸ್ ಟೆಸ್ಟ್ ಅಂದ್ರೆ ಎಷ್ಟು ಕೊಟ್ಟಂಗಾಯ್ತು ಹೇಳಿ? 440 ಕೊಟ್ಟಂಗಾಯ್ತು. 440 ರಿಸಲ್ಟ್ಸ್ ಬಂದು ಇದರಲ್ಲಿ ಇರುತ್ತೆ. ಇವಾಗ ಇದರಲ್ಲಿ 440 ರಿಸಲ್ಟ್ಸ್ ಇರುತ್ತೆ. ಸೊ 440 ರಿಸಲ್ಟ್ಸ್ ಇದೆ ಇದ್ರೊಳಗಡೆ. ಓಕೆ, ಸೊ ಈ ನೋಡ್ರಿ, ನಿಮಗೆ ಪ್ರಿಂಟ್ ಮಾಡಿ ತೋರಿಸ್ತೀವಿ. ನೋಡ್ರಿ, 440 ರಿಸಲ್ಟ್ಸ್ ಬಂದಿದೆ, ಹೌದಾ? ಸೊ ಇದರಲ್ಲಿ ಎಷ್ಟು ಸರಿ ಬಂದಿದೆ, ಎಷ್ಟು ತಪ್ಪು ಬಂದಿದೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಈಗ ವೈ ಪ್ರೆಡಿಕ್ಷನ್ ಅಂದ್ರೆ ಏನು? ಬಂದಿರೋ ರಿಸಲ್ಟ್. ಆಯ್ತಾ? ವೈ ಟೆಸ್ಟ್ ಅಂದ್ರೆ ಬರ್ಬೇಕಾಗಿರೋ ರಿಸಲ್ಟ್. ಈ ಸ್ಪ್ಲಿಟ್ ಮಾಡಿರ್ತೀವಿ ನೋಡ್ರಿ, ಇಲ್ಲಿ ನಾವು ಅವಾಗಲೇ ಸ್ಪ್ಲಿಟ್ ಮಾಡಿರ್ತೀವಲ್ಲ, ಈ ವೈ ಟೆಸ್ಟ್ ಇದೆ ನೋಡಿ. ವೈ ಟೆಸ್ಟ್ ಅಂದ್ರೆ ಏನ್ ಹೇಳಿ? ಇದು ಬರ್ಬೇಕಾಗಿರೋ ರಿಸಲ್ಟ್. ಓಕೆ, ವೈ ಪ್ರೆಡಿಕ್ಷನ್ ಅಂದ್ರೆ ಏನು? ನಮ್ಮ ಮಾಡೆಲ್ ಕೊಟ್ಟಿರೋ ರಿಸಲ್ಟ್, ಬಂದಿರೋ ರಿಸಲ್ಟ್. ಬಂದಿರೋ ರಿಸಲ್ಟ್ ಅನ್ನ ಬರ್ಬೇಕಾಗಿರೋ ರಿಸಲ್ಟ್ ಜೊತೆ ಕಂಪೇರ್ ಮಾಡಿದ್ರೆ ನಿಮಗೆ ಅಕ್ಯುರಸಿ ಸಿಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ಫಂಕ್ಷನ್ ಇದೆ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಫ್ರಮ್ ಸ್ಕೇಲರ್ ಡಾಟ್ ಮೆಟ್ರಿಕ್ಸ್ ಇಂಪೋರ್ಟ್ ಅಕ್ಯುರಸಿ ಸ್ಕೋರ್. ಆಯ್ತಾ? ಸ್ಕೋರ್ ಇಸ್ ಈಕ್ವಲ್ ಟು ಅಕ್ಯುರಸಿ ಸ್ಕೋರ್. ಇಲ್ಲಿ ಹೇಳುತ್ತೆ ನೋಡಿ, ವೈ ಟ್ರೂ ಬರ್ಬೇಕಾಗಿತ್ತು, ವೈ ಪ್ರಿಡಿಕ್ಷನ್, ಆಮೇಲೆ ವೈ ಟೆಸ್ಟ್ ಬಂದಿರೋದು. ತಪ್ಪು ಹೇಳಿದೆ ಅನ್ಸುತ್ತೆ. ವೈ ಟೆಸ್ಟ್, ವೈ ಪ್ರಿಡಿಕ್ಷನ್, ವೈ ಪ್ರಿಡಿಕ್ಷನ್ ಕೊಡ್ತೇವೆ. ಓಕೆ, ಈ ಒಂದು ಸ್ಕೋರ್ ಇರುತ್ತೆ. ಆ ಸ್ಕೋರು 0 ಇಂದ 1 ಇರುತ್ತೆ. ನಾವು ಅದನ್ನ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಸ್ಕೋರ್ ಇಸ್ ಈಕ್ವಲ್ ಟು ಸ್ಕೋರ್ ಇಂಟು 100. ಇದು 90 ಮೇಲೆ ಬಂದ್ರೆ ಚೆನ್ನಾಗಿದೆ ಮಾಡಿ. ಬರ್ತದೆ. ಎಷ್ಟು ಬಂತು ನೋಡ್ರಿ? 97. ಹೌದಾ? 97 ಬಂದ್ರೆ ಓಕೆ, ಮಾಡೆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅರ್ಥ. ಈಗ ನೀವು ಯಾವ್ದು ಬರೀಬೇಕು? ಇದೆಲ್ಲ ಇದು ಬರುತ್ತೆ ಮಾಡಿ. ಇದನ್ನ ವೈ ಪ್ರಿಡಿಕ್ಷನ್ ಇಸ್ ಈಕ್ವಲ್ ಟು ಮಾಡಿ y prediction is equal to model dot predict x test. ಓಕೆನಾ? ಈಗ ಇದನ್ನ ಬರೀರಿ, ಅಕ್ಯುರಸಿ ಸ್ಕೋರ್. ಬ್ಲಾಕ್ ಬರೀರಿ.
ಸರ್ ಲ್ಯಾಪ್ಟಾಪ್ ತುಂಬಾ ಹ್ಯಾಂಗ್ ಆಗ್ತಾ ಇದೆ. ನಾನು ಹೌದಾ, ಆಮೇಲೆ ನಾನು ವಿಡಿಯೋ ಇದನ್ನ ಆನ್ ಕಂಪ್ಲೀಟ್ ಮಾಡ್ತೀನಿ. ಮಾಡ್ತೀನಿ, ನೀವು ಆಮೇಲೆ ಟ್ರೈ ಮಾಡ್ರಿ ಆಯ್ತಾ. ಎಸ್ ಸರ್. ನಾನು ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಓಕೆ, ಈಗ 97 ಹೆಂಗ್ ಬಂತು ಅಂತ ಎಸ್ ಅರ್ಥ ಆಯ್ತಾ ನಿಮ್ಗೆ? ಹಾ ಎಸ್ ಸರ್. ಓಕೆ ನೋಡಿ, ಇವಾಗ ಇಷ್ಟು ರಿಸಲ್ಟ್ ಬಂತಂದ್ರೆ ದಿಸ್ ಅಲ್ಗಾರಿದಮ್ ಇಸ್ ಗಿವಿಂಗ್ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಅಂತ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಇಷ್ಟು ಎಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ ಅಂದಿದ್ರೆ ಮತ್ತೆ ನಾನು ಬೇರೆ ಅಲ್ಗಾರಿದಮ್ ಹಂಗ್ ಹೋಗ್ಬೇಕಾಗುತ್ತೆ. ಓಕೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್. ಇವಾಗ ನೀವೇನ್ ಮಾಡ್ಬೇಕು, ನಿಮ್ ಮಾಡೆಲ್ ನ ಎಕ್ಸ್ಪೋರ್ಟ್ ಮಾಡ್ಬೇಕು. ಈಗ ಇದಿನ್ನೋ ರ್ಯಾಮ್ ಅಲ್ಲೇ ಇದೆ ನಿಮ್ ಮಾಡೆಲ್, ನೀವು ಅದನ್ನ ಎಕ್ಸ್ಟರ್ನಲ್ ಫೈಲ್ ತಗೋಬೇಕು. ಅದಕ್ಕೆ ಇಂಪೋರ್ಟ್ ಜಾಬ್ ಲಿಬ್ ಅಂತ ಒಂದು ಲೈಬ್ರರಿ ಇದೆ, ಇದನ್ನ ಯೂಸ್ ಮಾಡ್ಕೊಂಡು ಜಾಬ್ ಲಿಬ್ ಡಾಟ್ ಡಂಪ್ ಅಂತ ಒಂದು ಫಂಕ್ಷನ್ ಇದೆ. ಡಂಪ್, ಇದಕ್ಕೆ ವ್ಯಾಲ್ಯೂ ಏನಂತ ಬೇಕು ನಿಮ್ ಫೈಲು, knn model ಡಾಟ್ ಪಿಕಲ್, ಪಿಕಲ್ ಅಂತ ಎಕ್ಸ್ಟೆನ್ಷನ್ ಕೊಡ್ತೀವಿ. ಯಾರನ್ನ, ಮಾಡೆಲ್ ಅಲ್ಲ, ತಪ್ಪರದ್ನ ನಾನು, ವ್ಯಾಲ್ಯೂ ಫೈಲ್ ನೇಮ್ ಆಮೇಲೆ ಬರಬೇಕು. ಓಕೆ ಓಕೆ, ಇಲ್ಲಿ ಕೊಡ್ತೀವಿ ಮಾಡೆಲ್ knn model ಡಾಟ್ ಪಿಕಲ್. ನೋಡಿ ಇವಾಗ ರನ್ ಮಾಡ್ತೀನಿ. ಇಲ್ಲಿ ಬಂದಿರುತ್ತೆ ನೋಡ್ರಿ ಒಂದು ಫೈಲ್ ಕಾಣಿಸ್ತಾ ಆಯ್ತಾ ಇಲ್ಲಿ ನಿಮ್ಗೆ, knn model ಡಾಟ್ ಪಿಕಲ್ ಅಂತ. ಹಾ ಎಸ್ ಸರ್. ಹಾ, ಸೊ ಇಷ್ಟು ಸ್ಟೆಪ್ಸ್ ಇಡಿಯಾದಲ್ಲಿ. ಫಸ್ಟ್ ನಿಮ್ ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳಿ, ಅದನ್ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೋಬೇಕು, ವಿಜುವಲೈಸ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು, ಟ್ರೈನ್ ಮಾಡಬೇಕು. ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಬಂದ ಮೇಲೆ ನೀವು ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಅರ್ಥ ಆಯ್ತಾ ಇಷ್ಟು? ಎಸ್ ಸರ್. ಫೈನ್. ಸೊ ಇವಾಗ ಇದನ್ನ ನೀವು ಒಂದು ಟಿಂಕರ್ ಅಲ್ಲಿ ಫ್ರಂಟ್ ಎಂಡ್ ಎಲ್ಲ ಡೆವಲಪ್ ಮಾಡಿ ಫಾರ್ಮರ್ಗೆ ಯೂಸ್ ಆಗೋ ತರ ಮಾಡ್ಕೊಡ್ಬೋದು, ಅಥವಾ ಒಂದು ಫ್ಲಾಸ್ಕ್ ವೆಬ್ ಫ್ರೇಮ್ ವರ್ಕ್ ಅನ್ನ ಯೂಸ್ ಮಾಡ್ಕೊಂಡು ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಅವರಿಗೆ ಯೂಸ್ ಆಗೋ ತರ ಮಾಡ್ಬೋದು. ಎರಡರಲ್ಲಿ ಯಾವ ತರನಾದ್ರೂ ಮಾಡ್ಬೋದು. ಓಕೆ, ಹೆಂಗೂ ನಾವು ಟಿಂಕರ್ ಡಿಸ್ಕಸ್ ಮಾಡ್ತಿದೀವಿ, ಟಿಂಕರ್ ನೀವು ಟ್ರೈ ಮಾಡುವಂತ್ರಿ. ಫ್ಲಾಸ್ಕ್ ಅಲ್ಲಿ ಹೆಂಗ್ ಮಾಡೋದು ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಎಸ್ ಸರ್. ಓಕೆ ಎಸ್ ಸರ್. ಓಕೆ, ಇಷ್ಟಿರ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿ, ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡಿ, ಅಲ್ಲಿಂದ ಇನ್ಪುಟ್ಸ್ ತಗೊಂಡು ಪ್ರಿಡಿಕ್ಟ್ ಮಾಡೋಣ ಅಂತ. ಎಸ್ ಸರ್. ಓಕೆ ಓಕೆ ಓಕೆ, ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಓಕೆ.